ಬೆಂಗಳೂರಿನಲ್ಲಿ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ. 2ನೇ ಬೆಳೆಗೆ ನೀರಿಲ್ಲ, ಡಿಸೆಂಬರ್ 1ರಿಂದ 10ರವರೆಗೆ ನೀರು ಹರಿಸಲು ನಿರ್ಧಾರ. ಮುಧೋಳದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಘಟನೆಯ ಹಿಂದೆ ಕಾರ್ಖಾನೆ ಮಾಲೀಕರ ಸಂಚು, ಚಾಮರಾಜ್ ಮಾಲಿ ಪಾಟೀಲ್ ಶಂಕೆ. ದೇವದುರ್ಗದಲ್ಲಿ ನವೆಂಬರ್ 15ರಂದು ಹೊಸ ಕೋರ್ಟ್ ಸಮುಚ್ಚಯ ಉದ್ಘಾಟನೆ. ಶಾಸಕರು ಸಂಸದರನ್ನ ಆಹ್ವಾನಿಸದೆ ನಿರ್ಲಕ್ಷ್ಯ, ಸಭಾಧ್ಯಕ್ಷರಿಗೆ ದೂರು. ಜಿ ಕರಿಯಮ್ಮ ನಾಯಕ್. ಜೆಸ್ಕಾಂ ನೌಕರರ ಬಡ್ತಿಯಲ್ಲಿ ವಿಳಂಬ ಖಂಡಿಸಿ ನೌಕರರಿಂದ ಪ್ರತಿಭಟನೆ. ಮತ್ತು ಹತ್ತಿ ಮಿಲ್ಗೆ ಬೆಂಕಿ, ಲಕ್ಷಾಂತರ ಹಾನಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ನಾಲೆಗಳಿಗೆ 2ನೇ ಬೆಳೆಗೆ ನೀರು ಹರಿಸಲು ಸಾಧ್ಯವಿಲ್ಲ. ಮುಂಗಾರು ಹಂಗಾಮು ಮತ್ತು ಬೇಸಿಗೆ ಕುಡಿಯುವ ನೀರು ಕೆರೆಗಳ ಭರ್ತಿಗೆ ನೀರು ಕಾಯ್ದಿರಿಸಲು ಬೆಂಗಳೂರಿನಲ್ಲಿ ನಡೆದ ತುಂಗಭದ್ರಾ ಅಚ್ಚುಕಟ್ಟು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ಜಲ ಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಶಿವರಾಜ್ ತಂಗಡಗಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಡಿಸೆಂಬರ್ 1ರಿಂದ 10ರವರೆಗೆ ನಿತ್ಯ 3000 ಕ್ಯೂಸೆಕ್ಸ್ನಂತೆ ನೀರು ಹರಿಸಲು ನಿರ್ಧರಿಸಲಾಗಿದೆ. ಎಡದಂಡೆ ವಿಜಯನಗರ ಕಾಲುವೆಗಳಿಗೆ ಡಿಸೆಂಬರ್ 1ರಿಂದ 10ರವರೆಗೆ ನಿತ್ಯ 1500 ಕ್ಯೂಸೆಕ್ಸ್ನಂತೆ, ತುಂಗಭದ್ರಾ ಬಲದಂಡೆ ಕಾಲುವೆ ಡಿಸೆಂಬರ್ 1ರಿಂದ 10ರವರೆಗೆ 1300 ಕ್ಯೂಸೆಕ್ಸ್ನಂತೆ ಹರಿಸಲು ನಿರ್ಧರಿಸಲಾಗಿದೆ. ತುಂಗಭದ್ರಾ ಬಲದಂಡೆ ಕಾಲುವೆ ಕೆಳಮಟ್ಟದ ಕಾಲುವೆ ಡಿಸೆಂಬರ್ 1ರಿಂದ 10ರವರೆಗೆ 750 ಕ್ಯೂಸೆಕ್ಸ್ನಂತೆ, ರಾಯಬಸಣ್ಣ ಕಾಲುವೆ ಡಿಸೆಂಬರ್ 1ರಿಂದ 2026 ಏಪ್ರಿಲ್ 250 ಕ್ಯೂಸೆಕ್ಸ್ನಂತೆ ನಿತ್ಯ ಹರಿಸಲು ನಿರ್ಧರಿಸಲಾಗಿದೆ. ನೀರಿನ ಲಭ್ಯತೆ ಮೇಲೆ ನೀರು ಹರಿಸುವ ಭರವಸೆ ನೀಡಲಾಗಿದೆ. ತುಂಗಭದ್ರಾ ಎಡದಂಡೆ ಮೇಲ್ಪಟ್ಟ ಕಾಲುವೆಗೆ ಡಿಸೆಂಬರ್ 1ರಿಂದ 25 ಕ್ಯೂಸೆಕ್ಸ್ನಂತೆ ನೀರಿನ ಲಭ್ಯತೆ ಮೇಲೆ ಹರಿಸಲು ನಿರ್ಣಯವಾಗಿದೆ. ಕಾರ್ಖಾನೆಗಳಿಗೆ 150 ಕ್ಯೂಸೆಕ್ಸ್ ನೀರು ಹರಿಯಲು ನಿರ್ಧರಿಸಲಾಗಿದೆ. ತುಂಗಭದ್ರದ ಜಲಾಶಯದ ಗೇಟ್ ಅಳವಡಿಕೆ ಪ್ರಕ್ರಿಯೆ ನಡೆಯುತ್ತಿದ್ದು 2ನೇ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗದೇ ಇರುವ ಕುರಿತು ಜಲ ಸಂಪನ್ಮೂಲ ಸಚಿವರು ಸ್ಪಷ್ಟವಾಗಿ ಸಮರ್ಥಿಸಿದರು. ಅನೇಕ ಶಾಸಕರು 2ನೇ ಬೆಳೆಗೆ ನೀರು ಹರಿಸುವ ಕುರಿತು ಪ್ರಸ್ತಾಪಿಸಿದರು. ಮುಂಬರುವ ಬೇಸಿಗೆ ಹಾಗೂ ಜಲಾಶಯದಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ 2ನೇ ಬೆಳೆಗೆ ನೀರು ಹರಿಸಲು ಸಾಧ್ಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಸಚಿವ ಎನ್.ಎಸ್. ಬೋಸರಾಜ್, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್, ಹಂಪಯ್ಯ ನಾಯಕ್, ಬಸನಗೌಡ ಬಾದರ್ಲಿ, ಎ. ವಸಂತಕುಮಾರ್, ರಾಜಾ ವೇಣುಗೋಪಾಲ್ ನಾಯಕ್, ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್, ಜನಾರ್ದನ್ ರೆಡ್ಡಿ, ದದ್ದಲ್ ಬಸನಗೌಡ, ಸಂಸದ ರಾಜಶೇಖರ್ ಹಿಟ್ನಾಳ್, ಮಾಜಿ ಸಚಿವ ಮತ್ತು ಶಾಸಕ ನಾಗೇಂದ್ರ ಕಂಪ್ಲಿ, ಶಾಸಕ ಗಣೇಶ್, ರೈತ ಮುಖಂಡ ಹನುಮನಗೌಡ, ಬೆಳಗುರ್ಗಿ ಪುರುಷೋತ್ತಮ್ ಗೌಡ, ಬಳ್ಳಾರಿ ಜಿಲ್ಲಾಧಿಕಾರಿ ಕೆ. ನಿತೀಶ್, ಕೊಪ್ಪಳ ಡಿಸಿ ಸುರೇಶ್ ಹಿಟ್ನಾಳ್ ಸೇರಿದಂತೆ ನೀರಾವರಿ ನಿಗಮದ ವ್ಯವಸ್ಥಾಪಕರು, ಹಿರಿಯ ಅಧಿಕಾರಿಗಳು, ರೈತ ಸಂಘಟನೆಗಳ ಪ್ರಮುಖರು ಭಾಗಿಯಾದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಕ್ಕರೆ ಕಾರ್ಖಾನೆ ಬಳಿ 60ರಿಂದ 70 ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದ್ದು, ಇದರ ಹಿಂದೆ ಸರ್ಕಾರದ ಗೊಂದಲ ಹಾಗೂ ಕಾರ್ಖಾನೆ ಮಾಲೀಕರ ಸಂಚು ಅಡಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಬ್ಬು ಬೆಳೆಗಾರರು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡುತ್ತಿದ್ದರು. ಪ್ರತಿಭಟನೆ ವೇಳೆ ಏಕಾಏಕಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈ ಕೃತ್ಯ ಯಾರೇ ಮಾಡಿದ್ದರೂ ರೈತ ಸಂಘ ಅದನ್ನು ಖಂಡಿಸುತ್ತದೆ. ಈ ಘಟನೆ ಬಗ್ಗೆ ಸಾಕಷ್ಟು ಜನರು ರೈತರೇ ಬೆಂಕಿ ಹಚ್ಚಿದ್ದಾರೆ ಎಂದು ಹೇಳುತ್ತಿದ್ದು, ತಾವು ಬೆಳೆದ ಬೆಳೆಗೆ ತಾವೇ ಬೆಂಕಿ ಹಚ್ಚುವ ಕೆಲಸ ರೈತರು ಮಾಡುವುದಿಲ್ಲ ಎಂದರು. ಕಾರ್ಖಾನೆ ಮಾಲೀಕರ ವ್ಯವಸ್ಥಿತವಾದ ಸಂಚು ಈ ಘಟನೆಗೆ ಕಾರಣವಾಗಿದ್ದು, ಘಟನೆಗೂ ಮುನ್ನ ಕಾರ್ಖಾನೆಯಲ್ಲಿ ಸಾಕಷ್ಟು ಜನ ಗೂಂಡಾಗಳನ್ನು ಇರಿಸಿಕೊಂಡು ಸಂಚು ರೂಪಿಸಲಾಗಿದೆ. ಕೂಡಲೇ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಘಟನೆಗೆ ಕಾರಣರಾದವರು ಯಾರೇ ಆಗಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವಾಗಬೇಕು. ನಷ್ಟ ಉಂಟಾದ ರೈತರಿಗೆ ಪರಿಹಾರ ನೀಡಬೇಕು. ರೈತರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 5.50 ಎಕರೆ ಪ್ರದೇಶದಲ್ಲಿ ಹತ್ತಿಯನ್ನು ಬೆಳೆಯಲಾಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹತ್ತಿ ಬೆಳೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಸರ್ಕಾರದಿಂದ 2110 ರೂಪಾಯಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಹತ್ತಿ ಖರೀದಿ ಮಾಡುತ್ತಿದ್ದು, ಆದರೆ ಮುಕ್ತ ಮಾರುಕಟ್ಟೆಯಲ್ಲಿ 3300 ರೂಪಾಯಿ ಕ್ವಿಂಟಲ್ಗೆ ನೀಡಲಾಗುತ್ತಿದೆ. ಖರೀದಿ ಕೇಂದ್ರದಲ್ಲಿ ರೈತರಿಗೆ ಸ್ಲಾಟ್ ಮಾಡಿಕೊಳ್ಳಲು 30 ಸೆಕೆಂಡ್ ಅವಕಾಶ ನೀಡಲಾಗಿದ್ದು, ಇಷ್ಟು ಕಡಿಮೆ ಸಮಯದಲ್ಲಿ ರೈತರು ಆಯ್ಕೆ ಮಾಡಿಕೊಳ್ಳಲು ಆಗುವುದಿಲ್ಲ. ಮುಕ್ತ ಮಾರುಕಟ್ಟೆಯಲ್ಲಿ ತೂಕದ ವ್ಯತ್ಯಾಸವಾಗಿದ್ದು ಮತ್ತು ಅನ್ಲೋಡ್ ಸಮಯದಲ್ಲಿ ಬೆಲೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಖರೀದಿ ಕೇಂದ್ರ ಮತ್ತು ಮುಕ್ತ ಮಾರುಕಟ್ಟೆಯ ಈ ನಡೆಯಿಂದ
ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದು, ಸರ್ಕಾರದಿಂದ ವೈಮಾನಿಕ ಸಮೀಕ್ಷೆ ನಡೆಯಲಾಗಿದ್ದು, ಆದರೆ ಈವರೆಗೂ ಪರಿಹಾರ ಘೋಷಣೆಯಾಗಿಲ್ಲ. ಕೇಂದ್ರದಿಂದ ಹಣ ಬಂದರೂ ಪರಿಹಾರ ನೀಡಲು ಸರ್ಕಾರ ಮುಂದಾಗುತ್ತಿಲ್ಲ. ಜಿಲ್ಲೆಯ ಈ ಎಲ್ಲ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗೆ ಸಿಗುವುದಿಲ್ಲ. ಇಲ್ಲಿನ ಮಂತ್ರಿಗಳು, ಶಾಸಕರು ಕೂಡ ಸ್ಪಂದಿಸುತ್ತಿಲ್ಲ ಎಂದು ತಿಳಿಸಿದರು. ಜಿಲ್ಲೆಯ ರೈತರು, ರೈತ ಸಂಘ, ಸಿಸಿಐ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ನವೆಂಬರ್ 21ರೊಳಗಾಗಿ ಹತ್ತಿ ಖರೀದಿ, ಬೆಳೆ ಹಾನಿ ಪರಿಹಾರ ಸೇರಿದಂತೆ ರೈತರ ಇತರ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನವೆಂಬರ್ 21ಕ್ಕೆ ಜಿಲ್ಲೆಯ ಸಮಗ್ರ ಭತ್ತ ಬೆಳೆಗಾರರೊಂದಿಗೆ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕಬ್ಬು ಬೆಳೆಗಾರರು ಸುಮಾರು ದಿನಗಳಿಂದ ಹೋರಾಟ ಮಾಡುತ್ತಿದ್ದರು. ಆದರೆ ಏಕಾಏಕಿ ಸುಮಾರು ಒಂದು 60-70 ಟ್ರ್ಯಾಕ್ಟರ್ಗಳಿಗೆ, ಕಬ್ಬು ತುಂಬಿದಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದನ್ನ ಯಾರೇ ಮಾಡಿರಲಿ ರೈತ ಸಂಘ ಖಂಡಿಸ್ತದೆ. ತಾವೇ ಬೆಳೆದಂತ ಬೆಳೆಗೆ ಬೆಂಕಿ ಹಚ್ಚಂತ ಕೆಲಸ ಯಾವ ರೈತರು ಮಾಡಲ್ಲ. ಇದು ರೈತರು ಮಾಡಿದಂತ ಕೃತ್ಯ ಅಲ್ಲ. ಬದಲಾಗಿ ಕಬ್ಬು ಬೆಳೆಗಾರರ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಕಾರ್ಖಾನೆ ಮಾಲೀಕರು ಮಾಡಿದಂತ ವ್ಯವಸ್ಥಿತವಾದಂತ ಒಂದು ಸಂಚು ಇದೆ. ಅಲ್ಲಿಯ ದೂರವಾಣಿ ಮುಖಾಂತರ ಕೆಲವು ರೈತರ ಜೊತೆಗೆ ನಾವು ವಿಚಾರಣೆ ಮಾಡಿದಾಗ ಬೆಂಕಿ ಹಚ್ಚುವ ಪೂರ್ವದಲ್ಲಿ ಕಾರ್ಖಾನೆ ಒಳಗಡೆನೆ ಸಾವಿರಾರು ಜನ ಗುಂಡಾಗಳು ಸೇರಿಕೊಂಡು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದೆ. ಇದರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಬೇಕು. ಇವತ್ತು ರೈತ ಚಳವಳಿಗೆ ಕೆಟ್ಟ ಹೆಸರು ತರಬೇಕಂತೇಳಿ ಕಾರ್ಖಾನೆ ಮಾಲೀಕರು ಮಾಡಿದಂತ ಸಂಚನ್ನ ಸರ್ಕಾರ ಇವತ್ತು ಬಯಲು ಮಾಡಬೇಕು. ಉನ್ನತ ಮಟ್ಟದ ತನಿಖೆ ಆಗಬೇಕು. ತಪ್ಪಿತಸ್ಥರ ಮೇಲೆ ಕ್ರಮ. ಏನಾದ್ರೂ ಇವರು ಪೊಲೀಸರು ಮತ್ತು ಕಾರ್ಖಾನೆ ಮಾಲೀಕರು ಸೇರಿಕೊಂಡು ಅಮಾಯಕ ರೈತರ ಮೇಲೆ ಕೇಸ್ ಹಾಕಂತದ್ದು, ಅರೆಸ್ಟ್ ಮಾಡಂತದ್ದು ಏನಾದ್ರು ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ರೈತ ಸಂಘ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗೆ ಇಳಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕಾರ್ಖಾನೆ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ಕಬ್ಬು ತಂದಂತ ರೈತರು ಏನು ನಷ್ಟ ಆಗಿದ್ದಾರೆ, ಈಗ ಕಬ್ಬು ಸುಟ್ಟು, ಆ ರೈತರಿಗೆಲ್ಲರಿಗೂ ಏನಂತಂದ್ರೆ ಸೂಕ್ತವಾದಂತ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು ಅಂತನ್ನೋದು ಕೂಡ ಒಂದು ಒತ್ತಾಯ. ಸರ್ಕಾರ ಕಬ್ಬು ಬೆಳೆಗಾರನ ಕರೆದು ಮಾತನಾಡಂತ ಸಂದರ್ಭದಲ್ಲಿ ಸಮಗ್ರವಾಗಿ ಎಲ್ಲರನ್ನೂ ಕರೆದು ಮಾತಾಡಿಲ್ಲ. ಕೇವಲ ಕೆಲವು ಜನರನ್ನ ಕರೆದು ಮಾತಾಡಿದ್ರ ಫಲವಾಗಿ ಇವತ್ತು ಇಂಥ ಒಂದು ಗೊಂದಲ ಸೃಷ್ಟಿಯಾಗಿದೆ. ಆ ಹೋರಾಟದಲ್ಲಿ ನಮ್ಮ ಶಾಸಕರಾದಂತ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ನಮ್ಮ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು ಕೂಡ ಅವ್ರನ್ನ ಸೌಜನ್ಯಕ್ಕಾದ್ರೂ ಮಾತುಕತೆಗೆ ಕರೆದಿಲ್ಲ ಈ ಸರ್ಕಾರ. ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಹತ್ತಿ ಬೆಳೆ ಇವತ್ತು ಮಾರ್ಕೆಟ್ಗೆ ಜಾಸ್ತಿ ಬರ್ತಾ ಇದೆ. ಈಗ ಸರ್ಕಾರದ ಬೆಂಬಲ ಬೆಲೆ 8,110 ಇದೆ. ಮುಕ್ತ ಮಾರುಕಟ್ಟೆಯಲ್ಲಿ 7,300 ಇದೆ. ಸುಮಾರು ಒಂದು ಕ್ವಿಂಟಲ್ಗೆ 800 ರೂಪಾಯಿ ಇವತ್ತು ರೈತರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಅಲ್ಲಿ ಸರ್ಕಾರದ ಖರೀದಿ ಕೇಂದ್ರಕ್ಕೆ ರಿಜಿಸ್ಟರ್ ಮಾಡಿಸಿದಂತವರು ಸ್ಲಾಟ್ ಬುಕ್ಕಿಂಗ್ ಹೋದ್ರೆ ಅಲ್ಲಿ ಯಾರೋ ಬುಕ್ಕಿಂಗ್ ಆಗ್ತಾ ಇಲ್ಲ.
ಕೇವಲ 30 ಸೆಕೆಂಡ್ ಇಟ್ಟವ. 30 ಸೆಕೆಂಡ್ ನಲ್ಲಿ ಇವರು ಮೊಬೈಲ್ ಕುಂದ್ರಬಹುದು. ಕೆಲವರು ಗೊತ್ತಿದ್ದಾರೆ, ಗೊತ್ತಿಲ್ಲ ರೈತರು ಏನ್ ಮಾಡ್ಬೋದು. 30 ಸೆಕೆಂಡ್ ನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರ ಅವ್ರಿಗೆ ಮಾತ್ರ ಡೇಟ್ ಸಿಗ್ತದೆ ಮಾರಾಟ ಮಾಡಲಿಕ್ಕೆ, ಉಳಿದವ್ರಿಗೆ ಸಿಗ್ತಾ ಇಲ್ಲ. ಇವತ್ತು ಹತ್ತಿ ಬೆಳೆ ಪ್ರದೇಶ ಜಾಸ್ತಿ ಇರೋದ್ರಿಂದ ಕೇವಲ ನೀವು 30 ಸೆಕೆಂಡ್ ಸ್ಲಾಟ್ ಇಟ್ರೆ ಯಾವ ರೀತಿ ನಾವು ರೈತರು ಉಳ್ಕೋಬೇಕು. ಕೆಲವರು ಡೇಟ್ ಕೊಟ್ಟರು ರೈತ ಹೇಳಿದ್ರೆ ಲಿಂಗ್ಸೂರು ಅಂದ್ರೆ ದೇವದುರ್ಗ ಅಂತಾರಂತ, ದೇವದುರ್ಗ ಅಂದ್ರೆ ಲಿಂಗ್ಸೂರು, ಅಲ್ಲಿ ಇಲ್ಲಿ ತಿರುಗಾಡಿಸಿ ಅವ್ನ ಕಣಿಗೆ ಅವ್ನ ಹತ್ತಿನೇ ತಗೊಂಡಿದ್ರು. ಇನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗತಿಯದಾಗಿದೆ. ಅಲ್ಲಿ ಒಂದು 40-50 ಗಾಡಿ ಹೋದ್ರೆ ಕೇವಲ ಒಂದು 4-5 ಗಾಡಿಗಳು ಮಾತ್ರ ಅವನು ಸೆಲೆಕ್ಟ್ ಮಾಡ್ತಾನೆ, ಉಳಿದವೆಲ್ಲ ರಿಜೆಕ್ಟ್ ಮಾಡ್ತಾನೆ. ಏನಿದ್ರಿಂದ ಇರ್ತಕ್ಕಂಥ ಹುನ್ನಾರ, ಈ ಹತ್ತಿ ಮಿಲ್ ಮಾಲೀಕರ ಜೊತೆಗೆ ಇವರೆಲ್ಲರೂ ಶಾಮೀಲಾಗಿದೆ. ಎಲ್ಲರೂ ಶಾಮೀಲಾಗಿ ಗೌರ್ಮೆಂಟ್ಗೆ ಕೂಡ ಹತ್ತಿನೂ ಕಡಿಮೆ ಆಗ್ಬೇಕು, ಈ ಕಡೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಕೂಡ ಹತ್ತಿನೂ ಕಡಿಮೆ ಆಗ್ಬೇಕು, ನಮಗ ಕಡಿಮೆ ಬೆಲೆಗೆ ಸಿಗ್ಬೇಕು ಅನ್ನೋ ಒಂದು ಹುನ್ನಾರ ಇದರಲ್ಲಿ ನಡೆದಿದೆ. ಇದ್ರ ಬಗ್ಗೆ ನಾವು ರೈತ ಸಂಘ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣವೇ ಒಂದು ಮೀಟಿಂಗ್ ಕರೆದು ಹತ್ತಿ ಬೆಳೆಗಾರರ ಸಮಸ್ಯೆ ಕೂಡಲೇ ಪರಿಹಾರ ಮಾಡಬೇಕು. ಮುಕ್ತ ಮಾರುಕಟ್ಟೆಯಲ್ಲಿ ಕೂಡ ಅಲ್ಲಿ ರೇಟ್ ಮಾಡ್ತಾರೆ, ಅನ್ಲೋಡ್ ಮಾಡುವಾಗ 300, 400, 500 ವರೆಗೆ ರೇಟ್ ಕಡಿಮೆ ಮಾಡಬೇಕು. ತೂಕದಲ್ಲಿ ಮೋಸ ಎಷ್ಟಂತ ಸಹಿಸಿರ್ಬೇಕು ನಾವು. ಇವತ್ತು ನಮ್ಮ ಸಮಸ್ಯೆ ಕೇಳಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲ, ಬಹುಶಃ ನಮ್ಮ ಪಾಲಿಗೆ ರೈತರ ಪಾಲಿಗೆ ಇಲ್ಲದಂತಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಅವರಿಗೆ ಮನವಿ ಕಳಿಸಿದ್ರು, ಅವ್ರನ್ನ ಬದಲಿ ಮಾಡಂತ ಮುಖ್ಯಮಂತ್ರಿ ಕೊಟ್ಟರು, ಇವತ್ತು ಯಾರು ಕೇರ್ ಮಾಡ್ತಾ ಇಲ್ಲ. ರೈತರ ಸಮಸ್ಯೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸ್ಪಂದನೆ ಇಲ್ಲ. ಯಾವೊಬ್ಬ ಶಾಸಕರು ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಒಂದು ಗಡುವು ಕೊಡ್ತೀವಿ. 21ನೇ ತಾರೀಕಿನೊಳಗಡೆಗೆ ಕರೆದು ನಮ್ಮನ್ನ, ಖರೀದಾರನ, ಹತ್ತಿ CCIದವ್ರನ್ನ ಮತ್ತು ಸ್ಲಾಟ್ ಬುಕ್ ಮಾಡೋರ್ನ, ಅದೇನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿಪಡಿಸಲು ಸರಿ. ಇಲ್ಲಾಂದ್ರೆ 21ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಮಗ್ರ ಜಿಲ್ಲೆಯ ಹತ್ತಿ ಬೆಳೆಗಾರರು ಏನಂತಂದ್ರೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಜಿಲ್ಲಾಡಳಿತಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಇಳಂಗದಳ್, ಬುದಯ್ಯ ಸ್ವಾಮಿ, ದೇವರಾಜ್ ನಾಯಕ್ ಸೇರಿದಂತೆ ಇತರರಿದ್ದರು. ದೇವದುರ್ಗ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಿಸಿರುವ ಕೋರ್ಟ್ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಸ್ಥಳೀಯ ಶಾಸಕರ ಹೆಸರನ್ನ ಕೈಬಿಟ್ಟಿರುವುದು ನೋವು ತಂದಿದೆ. ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳಿಗೆ ಅಸಮಾಧಾನವಾಗಿದೆ. ಹೀಗಾಗಿ ಶಾಸಕರ ಸ್ಥಾನದ ಹಕ್ಕುಚ್ಯುತಿಯಾಗಿರುವುದಕ್ಕೆ ಸಭಾಧ್ಯಕ್ಷರಿಗೆ ದೂರು ಸಲ್ಲಿಸಲಾಗಿದೆ ಎಂದು ಶಾಸಕಿ ಕರೆಮ್ಮ ನಾಯಕ್ ತಿಳಿಸಿದರು. ದೇವದುರ್ಗ ಪಟ್ಟಣದ ತಮ್ಮ ನಿವಾಸದಲ್ಲಿ ಶುಕ್ರವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ನೋವು, ಅಸಮಾಧಾನ ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಮೇಲಿದೆಯೇ ಹೊರತು ನ್ಯಾಯಾಂಗ ಇಲಾಖೆ ಮೇಲಿಲ್ಲ. ಕ್ಷೇತ್ರಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮ್ಮ ತಾಲೂಕಿನವರೇ ಆಗಿರುವ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬರುತ್ತಿರುವುದಕ್ಕೆ ನಮಗೆಲ್ಲ ಸಂತಸವಿದೆ, ಅಭಿಮಾನವಿದೆ. ಆದರೆ ಈ ರೀತಿ ಅವಮಾನಿಸಿರುವ ಕುರಿತು ದೂರು ಸಲ್ಲಿಸಿದ್ದು ಲೋಕೋಪಯೋಗಿ ಇಲಾಖೆ ಸಚಿವರ ಗಮನಕ್ಕೂ ತಂದಿರುವೆ. ನ್ಯಾಯಾಂಗ ಇಲಾಖೆಯ ಅತಿ ಸೂಕ್ಷ್ಮವಾಗಿರುವ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವ ಉದ್ದೇಶ ನಮ್ಮದೇನೂ ಇಲ್ಲ. ನಾವೆಲ್ಲರೂ ಮನಪೂರ್ವಕ ಸ್ವಾಗತಿಸುತ್ತೇವೆ. ನ್ಯಾಯದ ಪರ ನಡೆದಿರುವ ಹೋರಾಟದಲ್ಲಿ ಪಾಲ್ಗೊಂಡ ಸಂದರ್ಭಗಳಿಗಾಗಿ ಪೊಲೀಸ್ ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿವೆ ಹೊರತು ಯಾವುದೇ ತೀವ್ರವಾದ ಪ್ರಕರಣಗಳೇನೂ ಇಲ್ಲ. ಪ್ರಕರಣಗಳು ದಾಖಲಾಗಿರುವುದೇ ಮಾನದಂಡವಾಗಿದ್ದರೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿರುವ ಸಚಿವ ಮೇಲಿಲ್ಲವೇ ಎಂಬ ಪ್ರಶ್ನೆ ಕೇಳಬೇಕಾಗುತ್ತದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಷಡ್ಯಂತ್ರ ಶಾಸಕಳಾಗಿ ಆಯ್ಕೆಯಾದ ಕೂಡಲೇ ನಿರಂತರವಾಗಿ ನಡೆದಿದೆ. ವಿನಾಕಾರಣ ನನ್ನ ಮೇಲೆ ಗೂಬೆ ಕೂರಿಸಿ ಶಕ್ತಿಯನ್ನು ಕುಗ್ಗಿಸುವ ಅಪಪ್ರಚಾರ ನಡೆಯುವ ಪ್ರಯತ್ನಗಳು ಸಾಗಿವೆ. ಈ ಕಾರ್ಯಕ್ರಮದಲ್ಲಿ ಏನಾದರೂ ಗಲಾಟೆ, ಪ್ರತಿಭಟನೆಗಳು ನಡೆಸಿದರೆ ನಿಮ್ಮನ್ನೇ ಟಾರ್ಗೆಟ್ ಮಾಡಬೇಕಾಗುತ್ತದೆ ಎಂದು ಓರ್ವ ಉನ್ನತ ಮಟ್ಟದ ಅಧಿಕಾರಿಗಳು ಧಮಕಿ ಹಾಕಿದ್ದು ದಾಖಲೆಗಳ ಸಮೇತ ಕಾರ್ಯಕ್ರಮದ ಬಳಿಕ ಪತ್ರಿಕೆಗಳಿಗೆ ತಿಳಿಸುತ್ತೇನೆ. ಆದರೆ ಕ್ಷೇತ್ರದ ಮತದಾರರು ನನ್ನ ಮೇಲೆ ಅಪಾರ ಪ್ರೀತಿ, ವಿಶ್ವಾಸವಿಟ್ಟಿದ್ದಾರೆ. ಮತದಾರರ ಋಣ
ತೀರಿಸಿಕೊಳ್ಳುವುದಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವೆ. ಕಾರಣ ಕ್ಷೇತ್ರದ ಅಭಿಮಾನಿಗಳು ಕಾರ್ಯಕರ್ತರು ಯಾವುದೇ ಅಶಾಂತಿಗೆ ಕಾರಣವಾಗದೆ ತುಂಬು ಮನಸ್ಸಿನಿಂದ ಪ್ರೋತ್ಸಾಹಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಶಾಸಕಿ ಕರೆಮ್ಮ ಜಿ ನಾಯಕ್ ಕರೆ ನೀಡಿದರು. ಗೊಂದಲ ನಿವಾರಣೆಗೆ ಸೂಕ್ತ ಸಂದರ್ಭ ರಾಜ್ಯದಲ್ಲಿ ಕಾರ್ಯಾಂಗ ನ್ಯಾಯಾಂಗಗಳ ಮಧ್ಯೆ ಇರುವ ಗೊಂದಲಕ್ಕೆ ಈ ಘಟನೆ ಸ್ಪಷ್ಟ ಮತ್ತು ಶಾಶ್ವತ ಪರಿಹಾರ ದೊರಕಲಿದೆ ಎಂದು ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷೆ ಅಮರೇಶ್ ಪಾಟೀಲ್ ಪತ್ರಪೂರ್ವ ತಿಳಿಸಿದರು. ಇಂಥ ಅವಘಡಗಳು ಅನೇಕ ಬಾರಿ ಜರುಗಿವೆ. ಆದರೆ ಈ ಗೊಂದಲದ ಕುರಿತು ರಾಜ್ಯದ ಎಲ್ಲ ಶಾಸಕರು ಗಮನಿಸಬೇಕಾದ ಅನಿವಾರ್ಯತೆ ಇದೆ. ಶಾಸಕರು ಈಗಾಗಲೇ ಅಸಭ್ಯಾಧ್ಯಕ್ಷರಿಗೆ ದೂರು ಸಲ್ಲಿಸಿದ್ದಾರೆ. ಬರುವ ಅಧಿವೇಶನದಲ್ಲಿ ಗೊಂದಲ ಮತ್ತು ತಾರತಮ್ಯಗಳ ಕುರಿತು ಸಮಗ್ರ ಚರ್ಚೆಯಾಗಿ ಹೊಸ ಭರವಸೆ ಸಂದೇಶ ನೀಡಬೇಕಾಗಿದೆ ಎಂದು ತಿಳಿಸಿದರು. ದೊಡ್ಡ ಪ್ರಮಾಣದ ಒಂದು ಕಲಿಸ್ಕೊಂಡು ದೊಡ್ಡ ಪ್ರಮಾಣದ ಒಂದು ಯಶಸ್ವಿಗಾಗಿ ಬೇಗ ಮುಗಿಸ್ಬೇಕು, ಬೇಗ ಆ ಒಂದು ಕಟ್ಟಡನ ನಾವು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕು ಅನ್ನೋಂಥದ್ದು ನಾನೊಬ್ಬ ಶಾಸಕಳಾಗಿ ಭಾಳ ಕನಸ್ಕೊಂಡಿದ್ವಿ. ನಮ್ಮ ಕ್ಷೇತ್ರದ ಜನತೆ ಕೂಡ ಅಷ್ಟೇ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಆದರೆ ನಮ್ಗೆ ಇವತ್ತು ಭಾಳ ನೋವಾಗ್ಯದ. ಈ ಒಂದು ಪ್ರಕರಣ ನನ್ನ ಇದಕ್ಕಿದ್ದಂಗೆ ನನ್ನ ಒಂದು ಇನ್ವಿಟೇಷನ್ ಕಾರ್ಡ್ನಿಂದ ಹೊರಗಿಟ್ಟದ್ದು ಎಲ್ಲರಿಗೂ ನೋವಾಗಿದೆ. ನಾವು ಏನಂತ ಕೇಳಿದ್ರೆ ಸರಿಯಾಗಿ ಸ್ಪಷ್ಟ ಮಾಹಿತಿ ಯಾರು ಕೊಡ್ತಾ ಇಲ್ಲ. ಹಾಗಾಗಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಮುಖಂಡರಲ್ಲಿ ಗೊಂದಲಗಳಿರೋದ್ರಿಂದ ನಾನು ಕೂಡ ಇವತ್ತು ನೀರಾವರಿ ಸಲಹಾ ಸಮಿತಿ ಮೀಟಿಂಗು ಮತ್ತು ನನ್ನ ಕಮಿಟಿ ಮೀಟಿಂಗ್ನಲ್ಲಿ ಭಾಗವಹಿಸುವಂಥದ್ದಿತ್ತು. ಆದರೆ ಇಲ್ಲಿಂದ ಸಾಕಷ್ಟು ಫೋನ್ಗಳು ಗೊಂದಲಗಳು ಕಂಡಿರೋದ್ರಿಂದ ನಾನು ದಿಢೀರಂತ ಬಂದು ತಮ್ಮ ಮುಖಾಂತರ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಯಾವುದೇ ಆರೋಪ ಆಗಲಿ, ಅಸಮಾಧಾನ ಆಗಲಿ, ನೋವಾಗಲಿ ನ್ಯಾಯಾಲಯದ ಇರೋದಿಲ್ಲ. ಇವತ್ತು ರಾಜ್ಯದ ಒಂದು ರಾಜ್ಯ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ನಮ್ಮ ಕ್ಷೇತ್ರಕ್ಕೆ ಬರೋದು ನಮ್ಗೆ ಭಾಳ ಸಂತೋಷ ಅನಿಸ್ತದೆ. ಅದ್ರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ನಮ್ಮ ಸಿರಾಜ್ ಪಾಟೀಲ್ ಸಾಹೇಬರು ಕೂಡ ಅವರು ಬರೋದು ಭಾಳ ನಮಗೆ ಹೆಮ್ಮೆ ಸಂಗತಿ. ಹಂಗಾಗಿ ನಾವು ಇಲ್ಲೇನು ನಾವು ನ್ಯಾಯಾಲಯದ ಬಗ್ಗೆ ನಾವೇನು ಆರೋಪ ಮಾಡ್ತಾ ಇಲ್ಲ. ನೇರವಾಗಿ ಆಡಳಿತದ ಬಗ್ಗೆ, ಜಿಲ್ಲಾಡಳಿತದ ಬಗ್ಗೆ, ನಮ್ಮದು ಇದೇನು PWD ಇಲಾಖೆ ಬಗ್ಗೆ ನಾನು ಶಿಷ್ಟಾಚಾರಕ್ಕೆ ಈಗಾಗಲೇ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಅಕ್ಕ ಜೊತೆಗೆ ನಾನು ಈಗಾಗಲೇ ಸ್ಪೀಕರ್ ಸಾಹೇಬ್ರನ್ನ ಮತ್ತು ಸೆಕ್ರೆಟರಿನ ಬೆಂಗಳೂರಿಂದ ಮೆಸೇಜ್ ಬಂತು. ಹಂಗಾಗಿ ನಾನು 4 ಗಂಟೆವರೆಗೆ ನಾನು ಇದು ಮಾಡ್ತೀನಿ. ಆದರೆ ನಾನೇನಂದರೆ ನಿಜವಾಗ್ಲೂ ನಮ್ಮಲ್ಲಿ ಯಾಕೆ ಹಿಂಗೆ ಆಗ್ತದೆ, ಒಬ್ಬ ಮಹಿಳೆ ನನಗೆ ಜನರ ಪ್ರೀತಿ ಗಳಿಸಿ ನಾನು ಒಬ್ಬ ಶಾಸಕಳಾಗಿನಿ. ಪದೇ ಪದೇ ಇಂಥ ಒಂದು ಕೃತ್ಯಗಳು ನಡೆಯೋದ್ರಿಂದ ಇಂಥ ಒಂದು ಪ್ರತಿಯೊಂದು ಹೀಗೆ ನೋಡ್ರಿ ನ್ಯಾಯಾಲಯದ ಅಂದಾಗ ಎಲ್ಲರಿಗೂ ಗೊತ್ತಾಯ್ತು. ಇದಕ್ಕಿಂತ ಇದರಂಗೆ ಬೇರೆ ಬೇರೆ ಕೆಲವೊಂದು ವಿಷಯಗಳು ಶಿಷ್ಟಾಚಾರ ಉಲ್ಲಂಘನೆ ಆಗೋದು ಭಾಳ ನೋವು ತರಕರಿಲ್ಲ ಒಬ್ಬ ಮಹಿಳೆಯಾಗಿ, ನಾನು ಒಬ್ಬ ಮಹಿಳಾ ಶಾಸಕಳಾಗಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ತೀವ್ರವಾದ ಒಂದು ಹೋರಾಟನ ಮತ್ತೆ ಪ್ರಶ್ನೆ ಮಾಡ್ತೀನಿ. ಈಗ ನಾನು ನಮ್ಮ ಮುಖಂಡರ ಕಾರ್ಯಕರ್ತರಿಗೆ, ನನ್ನ ಕ್ಷೇತ್ರದ ಜನತೆಗೆ ನಾನೊಂದು ಸಂದೇಶ ಕೊಡೋದೇನಪ್ಪ ಅಂದರೆ, ತಾವೆಲ್ಲರೂ ಶಾಂತಿಯುತವಾಗಿರಬೇಕು. ನಮ್ಮಲ್ಲಿ ಒಂದು ಕೋರ್ಟ್ ಉದ್ಘಾಟನೆ ಈಗಾಗಲೇ ನಿಗದಿ ಆಗ್ಯದ. ನಮ್ಮ ಹೋರಾಟ ಏನಿರಲಿ ಶಾಶ್ವತ ಇರ್ತದೆ. ನಾವು ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋಣ. ಈಗ ಇವತ್ತು ಮುಖ್ಯ ನ್ಯಾಯಾಧೀಶರು ಬರ್ತಾರಂದ್ರೆ ಅವರಿಗೊಂದು ಮುಜುಗರ ಆಗಬಾರ್ದು. ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ನಿವೃತ್ತ ನ್ಯಾಯಾಧೀಶರು ಬರ್ತಾರಂದ್ರೆ ಅವರಿಗೂ ಕೂಡ ಮುಜುಗರ ಆಗಬಾರ್ದು. ನಾವು ಕಾನೂನು ಸುವ್ಯವಸ್ಥೆನ ನಾವು ಕಾಪಾಡ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿರೋಂಥ ನೋವು ಯಾರು ಅಳ್ಸೋಕ್ಕಾಗೋದಿಲ್ಲ. ಯಾಕಂದರೆ ಬರೀ ಕರೆಮಂತಲ್ಲ, ಇಲ್ಲಿ ದೇವದುರ್ಗದ ಒಂದು ಶಾಸಕಳ ನಾನು ಒಂದು ಶಾಸಕಾಂಗ ಇದರಲ್ಲಿ ನನಗೆ ನೋವು ತಂದರಂತಂದರೆ ಇದರಿಂದ ದೊಡ್ಡ ರಾಜಕಾರಣನೇ ಆದಿದೆ. ಇದು ಯಾರು ಈಗ ಯಾಕಂದರೆ ಇಲ್ಲಿ ನಮ್ಮ ದೇವದುರ್ಗದ ನ್ಯಾಯಾಲಯದಿಂದ ಕಳಿಸಿದ್ದೇನು, ಯಾವ ರೀತಿ ಪ್ರೋಟೋಕಾಲ್ ರೆಡಿ ಮಾಡಿ ಕಳಿಸ್ಯಾರ. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು DC ಅವರು ಅಲ್ಲಿ ಅವ್ರೇನು ಕಳಿಸ್ಯಾರ ಪ್ರೋಟೋಕಾಲು, ಅಲ್ಲಿ ಮುಖ್ಯ ನ್ಯಾಯಾಧೀಶರು ತೆಗೆದಾರ, ಏನು PWD ಸೆಕ್ರೆಟರಿಗಳು ತೆಗೆದಾರ. ಪ್ರೋಟೋಕಾಲ್ ಈಗ PWDಗೆ ಸಂಬಂಧಪಟ್ಟದ್ದಿದು, ನ್ಯಾಯಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ. ನಾವು PWD ಅವರು ಮತ್ತು ಶಾಸಕರು ನಮ್ಮ ಕ್ಷೇತ್ರದ ಎಲ್ಲ ಜನರು ನಾವು ಮತದಾರರು ಕರೆದೀವಿ ಅವರಿಗೆ. ಆದರೆ ಅವರಿಗೆ ಹ್ಯಾಂಡ್ ಓವರ್ ಆದಮೇಲೆ ನ್ಯಾಯಾಂಗದ ಒಂದು ಇದನ್ನು ತಾವು ಕೇಳಿದಂಗೆ ನಡೀತದೆ. ಆದರೆ ಏನಿಲ್ದೇ ಇನ್ನು ಕಟ್ಟಡನೇ ಆದದು, ಇನ್ನು ಸರಿಯಾಗಿ ಅದು ಇನ್ನು ಇನ್ಕಂಪ್ಲೀಟ್ ಆದದು. ನಾನು ಭಾಳ ಸಲ ಅಧಿಕಾರಿಗಳಿಗೆ ಹೇಳೀನಿ. ಮತ್ತು ಏನು ಇವರು ನಮ್ಮ PWD ಅವರು ಕೂಡ ಹೆಸರು ಹಾಕ್ತಾರೆ. ಈ ಕಡೆ ಇನ್ನು ಉಳಿದಂತ ಈಗೇನು ಸಚಿವರು ಬರ್ತಾರ ಅವ್ರ ಮೇಲೆ ಕೂಡ ಒಂದು ಆಪಾದನೆಗಳದಾವ.
ಆದರೆ ಈಗ ಅವರಿಗೊಂದು ನ್ಯಾಯ ನನಗೊಂದು ನ್ಯಾಯ ಅನ್ನೋಂಥದ್ದು ಇದು ನನ್ನ ಪ್ರಶ್ನೆ. ಹಂಗಾಗಿ ಇದನ್ನು ಪರಿಶೀಲಿಸಬೇಕು. ಇನ್ನೂ ಒಂದಿನ ಸಮಯ ಅದ, ಏನಿದೆ ದೊಡ್ಡದಲ್ಲ. ನಮ್ಮ ಪ್ರೋಟೋಕಾಲ್ದಾಗ ನನ್ನ ಕ್ಷೇತ್ರದ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಮತದಾರರ ಕಡೆಯಿಂದ ನನಗೆ ಆ ಹೆಸರು ನನ್ನ ಪ್ರೋಟೋಕಾಲ್ನಾಗ ಸೇರಿಸ್ಬೇಕು ಅನ್ನೋಂಥದ್ದು ನಾನು ಆ ನ್ಯಾಯಾಲಯಕ್ಕೆ ಮತ್ತು ಎಲ್ಲ ಒಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡಿಕೊಳ್ತೀನಿ. ಇದ್ರ ಜೊತೆಲಿ ಒಂದು ಮಾತು ಕೂಡ ಹೇಳ್ತೀನಿ. ಇದೆಲ್ಲ ನೋಡ್ರಿ, ನಾನು ಎಲ್ಲಿನೂ ನಾನು ಅದು ಹೋರಾಟ ಮಾಡ್ತೀನಿ, ಏನು ಮಾಡ್ತೀನಿ, ಕೆಟ್ಟದಾಗಿ ನಾನು ಯಾರಿಗೂ ಇವತ್ತಿಗೂ ನಾನು ಕರೆ ಕೊಟ್ಟಿಲ್ಲ. ಆದರೆ ಕೆಲವರು ಉನ್ನತ ಅಧಿಕಾರಿಗಳು ನನಗೂ ಕೂಡ ಧಮಕಿ ಹಾಕಿ ನಿಮ್ಮ ಮೇಲೆ ನೀವೇ ಟಾರ್ಗೆಟ್, ನಾಳೆ ಏನೇನಾಯ್ತು ಅಂದ್ರೆ ಅಂತೇಳಿ ಹೇಳ್ಯಾರ. ಸಂದರ್ಭ ಬಂದಾಗ ಅವ್ರ ಹೆಸರು ನಾನು ಹೇಳ್ತೀನಿ. ಯಾಕಂದರೆ ನಾನೀಗ ಹೇಳಿದ್ನಿ ಅಂತಂದರೆ ದೇವದುರ್ಗ ಒತ್ತಿ ಉರಿತದೆ. ನಾನು ಆ ವಿಷಯ ಹೇಳೋದಿಲ್ಲ. ದಯಮಾಡಿ ನನ್ನ ದೇವದುರ್ಗದ ಎಲ್ಲ ದೇವ್ರುಗಳಿಗೆ, ನನ್ನ ಕಾರ್ಯಕರ್ತ ದೇವರುಗಳಿಗೆ ಕೈ ಮುಗಿದು ನಾನು ಕೇಳ್ತೀನಿ. ಯಾಕಂದರೆ ಯಾರೇ ಏನಾರ ಮಾಡಿದರೆ ನನ್ನ ಒಂದು ಹೆಸರಿಗೆ ಕಳಂಕ ಬರ್ತದ. ದಯಮಾಡಿ ನೀವು ಶಾಂತಿಯುತವಾಗಿರ್ರಿ. ನಮ್ಮ ಹೋರಾಟ, ನಾವು ಹೋರಾಟಕ್ಕಂತಲೇ ನಾವು ಇದ್ದೀವಿ. ದೇವದುರ್ಗದ ಸೇವೆಗಾಗಿ ನಾನು ಹುಟ್ಟಿನ ಹೊರತಾಗಿ ಬೇರೆ ಏನಿಲ್ಲ. ದಯಮಾಡಿ ಎಲ್ಲರಿಗೆ ಕೈ ಮುಗಿತೀನಿ. ನಾಳೆ ದಿನ ಯಶಸ್ವಿ ಮಾಡ್ರಿ ಅಂತ ಕೇಳಿ ಈ ಒಂದು ಸುದ್ದಿಗೋಷ್ಠಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಮುದುಕಣ್ಣ ತಾತ ಮುಂಡರಗಿ, ರಾಜರಂಗಪ್ಪ ನಾಯಕ್, ನಾಗಪ್ಪ ಪಾಮರತಿ, ಸಿದ್ದಣ್ಣ, ಬಿ ಗಣೇಶ್, ಶರಣಗೌಡ ಪಾಟೀಲ್, ಜರಬಂಡಿ ತಮ್ಮಣ್ಣ, ವಕೀಲ ಹನುಮಂತರಾಯ ನಾಯಕ್, ಚಿಂತಲಕುಂಟಿ ಚಂದಪ್ಪ, ಅಕ್ಕರಕಿ, ಗೋವಿಂದರಾಜ್ ನಾಯಕ್, ತಬ್ಸುಮ್ ಶಾಲಂ ಉದ್ದಾರ, ಡಿ ನಿರ್ಮಲ ನಾಯಕ್, ಈಶಪ್ಪ ಸಾಹುಕಾರ ಹಾಗೂ ಇತರರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಜಸ್ಕಾಂ ವೃತ್ತ ಮಟ್ಟದಲ್ಲಿ 94 ನೌಕರರ ಬಡ್ತಿ ಪ್ರಕ್ರಿಯೆಯಲ್ಲಿ ವಿಳಂಬ ನೀತಿ ಖಂಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ 659ರ ವತಿಯಿಂದ ನಗರದ ಜಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರಿನಲ್ಲಿ 94 ನೌಕರರಿಗೆ ತಾತ್ಕಾಲಿಕ ಜ್ಯೇಷ್ಠಿತ ಪಟ್ಟಿ ಪ್ರಕಟಣೆಗೊಂಡು ಆಕ್ಷೇಪಣೆ ಸಲ್ಲಿಸಲು ನೀಡಿರುವ ಅವಧಿ ಮುಕ್ತಾಯಗೊಂಡಿದ್ದರೂ ಇಲ್ಲಿಯವರೆಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹೊರಡಿಸದೆ ಮತ್ತು ಕೆಳ ಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆಯನ್ನು ಖಂಡಿಸಿದರು. 94 ನೌಕರರ ಬಡ್ತಿಯನ್ನು ಬಡ್ಡಿಯ ಪ್ರಕ್ರಿಯೆಯನ್ನು 7 ದಿನಗಳೊಳಗಾಗಿ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮತ್ತು ಪ್ರಕ್ರಿಯೆ ಮಾಡಬೇಕು. 12B ಅಡಿಯಲ್ಲಿ ಕಿರಿಯ ಅಭಿಯಂತರರು ವಿ ಹುದ್ದೆಗೆ ಬಡ್ತಿ ನೀಡಬೇಕು. TLM ನೌಕರರ ಬಡ್ತಿ ನೀಡಬೇಕು. ಲೈನ್ ಮೆಕ್ಯಾನಿಕ್ ದರ್ಜೆ 1 ಮತ್ತು 2 ಸ್ಟೇಷನ್ ಮೆಕ್ಯಾನಿಕ್ ದರ್ಜೆ 2 ಮತ್ತು 1 ಲೈನ್ಮ್ಯಾನ್ ಮತ್ತು ಸಹಾಯಕ ಲೈನ್ಮ್ಯಾನ್ ಉದ್ಯೋಗಗಳ ಬಡ್ತಿ ನೀಡಬೇಕು. ಪವರ್ಮ್ಯಾನ್ ಉದ್ಯೋಗಗಳ ಬಡ್ತಿ ನೀಡಬೇಕು. ವೃತ್ತ ಮಟ್ಟದಲ್ಲಿ ಬಾಕಿ ಇರುವ ಉದ್ಯೋಗಗಳು ಬಡ್ತಿ ನೀಡಬೇಕು. ಪ್ರಧಾನ ವ್ಯವಸ್ಥಾಪಕ ನಿಗಮ ಕಚೇರಿ ಕಲಬುರಗಿಯಲ್ಲಿ ಬಡ್ತಿ ನೀಡಬೇಕಾದ ಉದ್ಯೋಗಗಳಿಗೆ ಬಡ್ತಿ ನೀಡಬೇಕು ಎಂದು ಒತ್ತಾಯಿಸಿದರು. ಬ್ಯಾನರ್ ಯಾರು ಮಾಡ್ತಾರೆ?
Capital Employees Union Zindabad. Capital Employees Union Zindabad. Yene barle. Yene barle. Capital Employees Union Zindabad. Yene barle. Yene barle. Yene barle. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. Capital Employees Union Zindabad. Capital Employees Union Zindabad. ಯನೆ ಬರ್ಲಿ. ಯನೆ ಜಿಂದಾಬಾದ್. 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 ಒಗ್ಗಟ್ಟಿರಲಿ. ಒಗ್ಗಟ್ಟಿರಲಿ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಗೆಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಜಿಂದಾಬಾದ್. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಏನೇ ಬರಲಿ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವರೆಗೆ ಹೋರಾಟ. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಏನೇ ಬರಲಿ. ಏನೇ ಬರಲಿ. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಏನೇ ಬರಲಿ. ಏನೇ ಬರಲಿ. ಎಲ್ಲಿವರೆಗೆ ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್ ಜಿಂದಾಬಾದ್. ಅಣ್ಣ ಬಾಣ ಹಿಂದಕ್ಕ Capital Employees Union Zindabad. Capital Employees Union Zindabad. ಏನೇ ಬರಲಿ. ಏನೇ ಬರಲಿ. ಸರ್ ಒಂದು 5-10 ನಿಮಿಷ ಹಾಕ್ರಿ ಸರ್. Capital Employees Union Zindabad. ಏನೇ ಬರಲಿ. ಏನೇ ಬರಲಿ. ಎಲ್ಲಿವರೆಗೆ ಹೋರಾಟ? Capital Employees Union Zindabad. Capital Employees Union Zindabad. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲರೂ ಕೈ ಹಿಂಗಂದ್ರೆ ಎಲ್ಲರೂ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಜೆಎಲ್ ಗೋಪಿ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್, ಚಿನ್ನಪ್ಪ, ಸಂಜೀವ್ ಕುಮಾರ್, ನರಸಪ್ಪ, ಶಿವಮೂರ್ತಿ, ಮಲ್ಲಣ್ಣ, ರಾಮಕೃಷ್ಣ, ಹನುಮಂತರಾಯ್, ಅಮರೇಶ್, ಈರಣ್ಣ, ಮಲ್ಲಿಕಾರ್ಜುನ, ಮೌನೇಶ್, ಶರಣಯ್ಯ, ಗೋವಿಂದು, ತಿರುಪತಿ ಸೇರಿದಂತೆ ಅನೇಕರು ಇದ್ದರು. ಬಾಲಾಜಿ ಹತ್ತಿ ಕಾರ್ಖಾನೆಯಲ್ಲಿ ಆಕಸ್ಮಿಕ ಬೆಂಕಿ ಹತ್ತಿದ ಘಟನೆ ನಗರದ ಹೈದರಾಬಾದ್ ರಸ್ತೆಯಲ್ಲಿ ಗುರುವಾರ ಸಂಜೆ ನಡೆದಿದೆ. ಬೆಲ್ಲಂ ಜೈಪಾಲ ಅವರ ಮಾಲೀಕತ್ವದ ಬಾಲಾಜಿ ಅಂಡ್ ಸನ್ಸ್ ಹತ್ತಿ ಕಾರ್ಖಾನೆಯಲ್ಲಿ 12,000 ಕ್ವಿಂಟಲ್ ಹತ್ತಿ ಶೇಖರಣೆ ಮಾಡಿದ್ದು 700 ಕ್ವಿಂಟಲ್ಗೂ ಅಧಿಕ ಹತ್ತಿ ಬೆಂಕಿಗೆ ಸುಟ್ಟು ಹೋಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತೆರಳಿ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆ ವಿವರ: ಗುರುವಾರ ಸಂಜೆ ಬಾಲಾಜಿ ಅಂಡ್ ಸನ್ಸ್ ಹತ್ತಿ ಕಾರ್ಖಾನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಸ್ಥಳದಲ್ಲಿದ್ದ ಕಾರ್ಮಿಕರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದರು. ಅಷ್ಟರೊಳಗಾಗಿ ಸಂಗ್ರಹವಿದ್ದ 12,000 ಕ್ವಿಂಟಲ್ ಹತ್ತಿಯಲ್ಲಿ ಸುಮಾರು 700 ಕ್ವಿಂಟಲ್ ಹತ್ತಿ ಬೆಂಕಿ ಕೆನ್ನಾಲಿಗೆ ತುತ್ತಾಗಿದೆ. ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿಯು ಹರಸಾಹಸ ಪಟ್ಟರು. ಉಳಿದ ಹತ್ತಿಯನ್ನು ರಕ್ಷಣೆ ಮಾಡಲಾಯಿತು. ಲಕ್ಷಾಂತರ ಮೌಲ್ಯದ ಹತ್ತಿ ಸುಟ್ಟು ಹೋಗಿದೆ ಎಂದು ಅಂದಾಜಿಸಲಾಗಿದೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ. 2ನೇ ಬೆಳೆಗೆ ನೀರಿಲ್ಲ. ಡಿಸೆಂಬರ್ 1ರಿಂದ 10ರವರೆಗೆ ನೀರು ಹರಿಸಲು ನಿರ್ಧಾರ.
ಮುಧೋಳದಲ್ಲಿ ಕಬ್ಬಿನ ಟ್ರಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಘಟನೆಯ ಹಿಂದೆ ಕಾರ್ಖಾನೆ ಮಾಲೀಕರ ಸಂಚು, ಚಾಮರಾಜ್ ಮಾಲಿ ಪಾಟೀಲ್ ಶಂಕೆ. ದೇವದುರ್ಗದಲ್ಲಿ ನವೆಂಬರ್ 15ರಂದು ಹೊಸ ಕೋರ್ಟ್ ಸಮುಚ್ಚಯ ಉದ್ಘಾಟನೆ, ಶಾಸಕರು ಸಂಸದರನ್ನ ಆಹ್ವಾನಿಸದೆ ನಿರ್ಲಕ್ಷ್ಯ, ಸಭಾಧ್ಯಕ್ಷರಿಗೆ ದೂರು, ಜಿ ಕರಿಯಮ್ಮ ನಾಯಕ್. ಜೆಸ್ಕಾಂ ನೌಕರರ ಬಡ್ತಿಯಲ್ಲಿ ವಿಳಂಬ ಖಂಡಿಸಿ ನೌಕರರಿಂದ ಪ್ರತಿಭಟನೆ. ಮತ್ತು ಹತ್ತಿ ಮಿಲ್ಗೆ ಬೆಂಕಿ, ಲಕ್ಷಾಂತರ ಹಾನಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.